ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ ಎಲ್ಲಿ ನಿತ್ಯ ನನ್ನ ಸ್ಮರಣೆ ಆಗುತ್ತೋ, ಎಲ್ಲಿ ಧರ್ಮ ಶಾಸ್ತ್ರಗಳ ಪಾಲನೆ ಆಗುತ್ತೋ, ಎಲ್ಲಿ ಸತ್ಯ ನ್ಯಾಯಕ್ಕೆ ಆದ್ಯತೆ ಇದೆಯೋ ಅಲ್ಲೇ ನಾನು ಸದಾ ಇರ್ತೀನಿ. ಎಲ್ಲರನ್ನೂ ಕಾಯ್ತೀನಿ, ಎಲ್ಲರನ್ನೂ ರಕ್ಷಿಸ್ತೀನಿ. ನಿಜ ಹೇಳು ಮಾಧವರಾವ್, ಜಾಜಿ ಅನ್ನೋ ಆ ಊರಿನ ಹುಡುಗಿ ಈ ಚಕ್ರಾಪುರಿಗೆ ಹೇಗೆ ಬಂತು? ನೀನು ಮಣಿಕಂಠ ಇಬ್ರು ಅವತ್ತು ಹೇಳಿದ್ರಿ ಆ ಹುಡುಗಿ ಸತ್ತು ಹೋದ್ಲು ಅಂತ. ಈಗ ನೋಡಿದ್ರೆ ಕಣ್ಣೆದುರುಗಡೆನೇ ಇದ್ದಾಳೆ. ಇದೆಲ್ಲ ನಿನ್ನ ಕಿತಾಪತಿನೇನಾ? ಹೌದು, ನಂದೇ ಕಿತಾಪತಿ. ನಾನೇ ಕರ್ಕೊಂಬಂದಿದ್ದು. ಏನಿವಾಗ? ನೀವೇನು ಮಾಡಕ್ಕಾಗಲ್ಲ. ಆದ್ರೂ ಕೇಳಿಸ್ಕೊಳ್ಳಿ, ನಿಜ ಹೇಳ್ತೀನಿ, ನಾನ್ ಕರ್ಕೊಂಬಂದಿಲ್ಲ. ನಾನ್ ಕಣ್ಣಾರೆ ನೋಡಿದ್ದು ಸತ್ಯ. ಅವತ್ತು ಅವಳು ಸತ್ತು ಹೋಗಿದ್ಲು. ಇದ್ರಲ್ಲಿ ನನ್ನ ಕೈವಾಡ ಏನೂ ಇಲ್ಲ. ಮತ್ತೆ ಸತ್ ಹೋದವಳು ಹೇಗ್ ಬದುಕಿ ಬರೋದಕ್ ಸಾಧ್ಯ? ಅಮ್ನೋರು ಅಮ್ನೋರ್ ಬರೋ ಹಾಗೆ ಮಾಡಿದ್ದಾರೆ ಅವಳನ್ನ. ಯಾಕೆ ಹೇಳಿ? ನಿಮ್ಮ ಸ್ಥಿತಿ ಮಾಡಕ್ಕೆ. ಬರಸ್ಬೇಡ ನಮ್ಗೆ. ಸಿಟ್ಟು ಮಾಡ್ಕೊಂಡ್ರೆ ಏನು ಕಿಸಕ್ಕಾಗಲ್ಲ. ನಿಮ್ಮಂಥ ಅವಿವೇಕಿಗಳಿಗೆ ಇನ್ನು ಮುಂದೆ ನಾನು ಹೆದರೋದಿಲ್ಲ. ಉತ್ಸವ ಕಾಲ ಇನ್ನೇನು ಹತ್ರ ಬರ್ತಿದೆ. ಈ ಚಕ್ರಾಪುರಲ್ಲಿ ದುಷ್ಟರ ಮಾರಣ ಹೋಮ ನಡೆಯುತ್ತೆ. ಆ ಮಹಾತಾಯಿ ಚಂಡಾಡ್ತಾಳೆ ದುಷ್ಟ ಶಕ್ತಿಗಳನ್ನ. ಅದನ್ನ ನೋಡಕ್ಕೆ ನಾನು ಕಾಯ್ತಾ ಇದ್ದೀನಿ. ಮತ್ತೆ ಮತ್ತೆ ನನ್ನನ್ನು ಕೆಣಕಿ ಇಲ್ಲಿ ಕರೆಸ್ಕೊಂಡು ಸುಮ್ಮನೆ ಬಯಸ್ಕೋಬೇಡಿ. ಹೇಗಾದ್ರೂ ಮಾಡಿ ಆ ದುರ್ಗಾ ಸಪ್ತಾಹ ಸಂಪೂರ್ಣವಾಗ್ದಿರೋ ಹಾಗೆ ತಡಿಬೇಕು. ಇಲ್ಲ ಅಂದ್ರೆ ಆ ನಿನ್ನ ಅಮ್ಮನವರು ಜಾಜಿ ಎಲ್ರು ಹಚ್ಕೊಂಡ್ ಬಿಡ್ತಾರೆ. ನಾನು ಹೇಗ್ ತಡಿಲಿ? ಸಂಸ್ಕಾರಿಗಳು, ಮಾಟ, ಮದ್ದು, ವಶೀಕರಣ ಎಲ್ಲ ನಿನ್ನ ವಿದ್ಯೆ ತಾನೆ. ನೀನೇ ಮಾಡು, ಅದೇನು ಮಾಡ್ತೀಯೋ? ಆ ಅಮ್ಮನವ್ರ ವಿರುದ್ಧ ನನ್ನ ತಾಯಿ ಕೂಡ ಮೌನ ವಹಿಸಿದ್ದಾಳೆ. ದಿಕ್ಕೇ ತೋರಿಸಿಲ್ಲ. ಏನ್ ಮಾಡ್ಲಿ ನಾನೀಗ? ನಮ್ಮಿಬ್ಬರ ಕೈಗಳು ಮೀರ್ ಹೋಗ್ತಾ ಇದೆ. ನಮ್ಮ ನಿಯಂತ್ರಣ ತಪ್ಪು ಹೋಗ್ತಾ ಇದೆ. ಇಷ್ಟೊತ್ತಿಗೆ ಅವನು ಬರಬೇಕಾಗಿತ್ತಲ್ವಾ? ಯಾಕೆ ಬರ್ಲಿಲ್ಲ ಮಾರಿಗುಡಿ? ನಾವು 3 ಜನ ಸೇರಿದ ಹೊರತು ಶ್ರೀಚಕ್ರದ ವಶೀಕರಣ ಸಾಧ್ಯ ಇಲ್ಲ ಅಲ್ವಾ? ಯಾಕೆ ಬಂದಿಲ್ಲ ಅವನು? ಬರ್ತಾನೆ. ಬರ್ತಿದ್ದಾನೆ. ಬಂದೇ ಬರ್ತಾನೆ.
ಮಾರಿಗುಡಿ ಬಂದಾಯ್ತು. ಇನ್ನೇನಿದ್ರು ಮಂಗಳ ಹಾಡಬೇಕು. ಏ ಇನ್ಸ್ಪೆಕ್ಟರ್ ಮಾರಿಗುಡಿ, ಒಂದು ಸರಿ ಒಬ್ಬರ ಹೆಸರು ಖಾತೆ ತೆರೆದ್ರೆ ಆ ಖಾತೆಗೆ ಜಮಾ ಬಾಕಿ ಎಲ್ಲ ಸಮ ಆದ್ಮೇಲೆ ಆ ಖಾತೆ ಕ್ಲೋಸ್ ಆಗೋದು. ಜಾಜಿ ಅನ್ನೋ ಖಾತೆ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಅದ್ಯಾರೋ ಶೇಖರಿ ಅಂತೆ ದೇವಸ್ಥಾನದಲ್ಲಿ ಪ್ರಸಾದ ಮಾಡೋ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದಾಳಂತೆ. ಹೋಗ್ರೋ, ಈ ಮಾರಿಗುಡಿ ಹೇಳಿದ್ದೀನಿ ಅಂತ ಅವಳನ್ನ ಮರ್ಯಾದೆ ಕೊಟ್ಟು ಜೋಪಾನ ಮಾಡಿ ಕರ್ಕೊಂಬಂದ್ರೋ. ಸರ್, ಇದು ನಮ್ಮೂರಲ್ಲ, ಚಕ್ರಾಪುರಿ. ನಾವೇನನ್ನ ಜೋರ್ ಮಾಡಿದ್ರೆ ಎಲ್ರು ಸೇರ್ಕೊಂಡ್ಬಿಡ್ತಾರೆ ಸರ್. ಸರ್, ಗಲಾಟೆ ಆದ್ರೆ ನಾವಿರೋದು ಕಮ್ಮಿ ಜನ, ಅವರೇ 106 ಜನ ಸೇರ್ಕೊಂಡ್ರೆ ನಮ್ಗೆ ತೊಂದರೆ ಆಗೋದು. ಚಿರತೆ ಹಾರ್ ಬಂದ್ರೆ 1000 ಜಿಂಕೆಗಳಿದ್ರು ಅದಕ್ಕೆ ಓಡಕ್ ಮಾತ್ರ ಸಾಧ್ಯ. ಜಿಂಕೆ ಎಲ್ಲ ಸೇರ್ಕೊಂಡು ಚಿರತೆನ ಕಚ್ಚಕ್ಕಾಗತ್ತ? ಹಾಗೆ ಈ ಮಾರಿಗುಡಿನ ಚಿರತೆಗೆ ತನ್ನೂರಾದ್ರೇನು ಬೇರೆಯವ್ರಾದ್ರೇನು ಎತ್ತಾಕೊಂಡ್ ಹೋಗ್ರ, ಎತ್ತಾಕೊಂಡ್ ಬಂದ್ರೋ ಹೋಗಿ. ब्रह्मदोः पूर्णं ददाति पदव्यो सानीति एकदा ब्रह्मणमुपहरति एकदैव यजमान आयुस्तेजो ददाति ॐ पर्याप्त्या अनन्तरायाय सर्वं सोमोतिरात्र उत्तममहद्भवति सर्वस्याप्तै सर्वस्यते सर्वमेव देवनाप्नोति सर्वं जयति ॐ कात्यायनाय विद्महे कन्याकुमारी धीमहि तन्नो ಜಾಜಿ, ತಗೊಳ್ಳೆ ಪ್ರಸಾದನ. ಏನು ಮತ್ತೆ ಪ್ರಸಾದನ? ಬೆಳಗ್ಗೆ ತಾನೇ ತಂದ್ಕೊಟ್ಟಿದ್ಯಲ್ಲೋ, ಮತ್ತೆ ಮತ್ತೆ ಹೀಗ್ ಹೋಗ್ ಪ್ರಸಾದ ತಂದ್ರೆ ಬೇರೆ ಭಕ್ತಾದಿಗಳಿಗೆ ಬೇಡ್ವೇನೋ? ಆಮೇಲೆ ಆ ಪಂಚಾಕ್ಷರಿ ನಾವು ಪ್ರಸಾದಕ್ಕೋಸ್ಕರನೇ ಬಾಯ್ ಬಿಟ್ಕೊಂಡಿರ್ತೀವಿ ಅಂತ ಬೈಕೋತಾನಷ್ಟೇ. ಅನ್ಕೊಳ್ಳಿ ಬಿಡು, ಅವನೇನ್ ಸುಮ್ನೆನಾ? ಹೆಗ್ಗುಣ ತರ ಮುಗ್ತಿದ್ದಾನೆ ದೇವಸ್ಥಾನನ. ಆ ಪ್ರಸಾದ ಬೆಳಗ್ಗೆದು, ಇದು ವಿಶೇಷ ಪ್ರಸಾದ. ಚಕ್ರಪುರಿಲಿ ಉತ್ಸವಕ್ಕಿಂತ ಮುಂಚೆ, ಉತ್ಸವ ಆದ್ಮೇಲೆ 2 ತಿಂಗಳು ಊರಲ್ಲಿ ಯಾರು ಅಡುಗೆನೆ ಮಾಡಲ್ಲ. ಹೌದಾ? ಹ್ಞೂ ಕಣೆ. ಬೆಳಿಗ್ಗೆ ಹುಗ್ಗಿ, ಮಧ್ಯಾಹ್ನ ಮೊಸರನ್ನ, ಚಿತ್ರಾನ್ನ, ಪುಳಿಯೋಗರೆ, ಸಂಜೆ 4 ಗಂಟೆಗೆ 2-3 ತರದ ಕೋಸಂಬರಿ, ಪಾನ್ಕ, ರಾತ್ರಿ ಹೊತ್ತಿಗೆ ಗುಗ್ಗುರಿ, ಕಜ್ಜಾಯ, ಮೊಸರನ್ನ, ಇನ್ನೇನ್ ಬೇಕು ಹೇಳು? ಇಷ್ಟೆಲ್ಲ ಇಲ್ಲೇ ಸಿಗ್ಬೇಕಾದ್ರೆ ಮನೇಲಿ ಅಡುಗೆ ಯಾಕೆ ಮಾಡ್ತಾರೆ ಹೇಳು? ಪೂಜೆಗೋಸ್ಕರ ಪ್ರಸಾದ ಮಾಡ್ತಾರೋ ಇಲ್ಲ ಪ್ರಸಾದಕ್ಕೋಸ್ಕರನೇ ಪೂಜೆ ಮಾಡ್ತಾರೋ? ಅದೇನಾದ್ರೂ ಆಗ್ಲಿ, ನಮ್ ಶೇಖರಣ್ಣ ಮಾಡಿರೋ ಅಡಿಗೆ ಅಂದ್ಮೇಲೆ ಎಲ್ರು ಚಪ್ಪರ್ಸ್ಕೊಂಡ್ ಬಾರಿಸ್ತಾರೆ. ಸರಿ, ನಡಿ ತಿನ್ನೋಣ. ಜಾಜಿ, ತಿನ್ನೆ. ಬಂಗಾರಿ, ಸತ್ಯ ಹೇಳ್ಬೇಕು, ಅವತ್ ನಾನು ಎಂಜಲ್ ಮಾಡಿದ ಪ್ರಸಾದ ಕೊಟ್ಟೆ ಅಂತ ನೀನು ಇವತ್ ಎಂಜಲ್ ಮಾಡಿಲ್ಲ ತಾನೆ? ಯಾಕೆ ಹಂಗ್ ಕೇಳ್ತೀಯ? ಒಂದ್ಸಲ ತಿಂದ್ರು ಎಂಜ್ಲೆ, 2 ಸಲ ತಿಂದ್ರು ಎಂಜ್ಲೆ. ಅದು ನಿನ್ಗೆ, ನಾನೇನ್ ತಿನ್ಲಿಲ್ವಲ್ಲ ಅವತ್ ನಿನ್ ಎಂಜಿಲು. ಇವತ್ತು ದುರ್ಗಾ ಸಪ್ತಾಹ ಇದೆ, ನಾನು ಪೂಜೆ ಕೂರ್ಬೇಕು. ಅಂದ್ರೆ ಇವತ್ತಿನಲ್ಲ ಬೇರೆ ದಿನ ತಿಂತೀಯ ಅಂತನಾ? ಛೀ, ಹೋಗೋ, ನಾನ್ ಹೋಗ್ತೀನಿ. ನೀನ್ ಬರೋದನ್ ಮರಿಬೇಡ. ಬರ್ಲಿಲ್ಲ ಅಂದ್ರೆ ನಿನ್ ಜೊತೆ ಮಾತಾಡ್ಸಲ್ಲ ನಾನು. ಶೇಖರಿ, ಅಂತೂ ಈ ಮನೇಲಿ ಮತ್ತೆ ದುರ್ಗಾ ಸಪ್ತಾಹ ಮಾಡೋ ಕಾಲ ಬಂತು. ಇವತ್ತು 2ನೇ ದಿನ. ಮೊದಲನೇ ದಿನ ತುಂಬಾ ಚೆನ್ನಾಗಿ ನಡೀತು ಅಲ್ವೇನಪ್ಪ? ಎಲ್ಲ ನಮ್ಮ ಜಾಜಿ ಕಾಲ್ಗುಣ ಅಮ್ಮ. ಅವಳು ಬಂದ್ಲು, ಮತ್ತೆ ಸಂತೋಷ ತಂದ್ಲು. ಎಂಥ ಮಹಿಮೆ ನೋಡು. ಮಗಳನ್ನ ಕಲ್ಕೊಂಡ್ವಿ ಅನ್ನೋ ದುಃಖದಲ್ಲಿ ನಾವು ಊರು ಬಿಡೋಕೆ ತಯಾರಾಗಿದ್ವಿ. ಆದರೆ ಅವಳು ವಾಪಸ್ ಬಂದ್ಲು, ಜೊತೆಗೆ ಮನೆ ಹಿರಿಯರನ್ನು ಕರ್ಕೊಂಡು ಬಂದ್ಲು. ಹೌದು ಕಣ ಶೇಖರಿ, ಪುನಃ ಅವ್ರ ಮನೆಗೆ ಬಂದಿದ್ದು ನನ್ನ ಮಾಂಗಲ್ಯನೇ ಮತ್ತೆ ಬಂದಂಗಾಯ್ತು. ಈ ಜನ್ಮದಲ್ಲಿ ಮತ್ತೆ ನಾನು ಅವ್ರನ್ನ ನೋಡ್ತೀನೋ ಇಲ್ವೋ ಅಂದ್ಕೊಂಡಿದ್ದೆ. ತಾಳೆ ಕಿತ್ತು ಕುಂಕುಮ ಮಾಡಿಸ್ಕೊಂಡು ಕೂತಿದ್ದೆ. ಆದ್ರೆ ಆ ಭಾಗ್ಯ ಮತ್ತೆ ಬಂತು. ಸದ್ಯ ಇವತ್ತು 2ನೇ ದಿವಸ
ದ್ವಿತೀಯ ವಿಘ್ನ ಆಗದೆ ಎಲ್ಲ ಸಾಂಗವಾಗಿ ನಡೆದ್ರೆ ಸಾಕು. ಅಮ್ಮನವ್ರ ಕೃಪೆ ಇದೆ, ಎಲ್ಲ ಚೆನ್ನಾಗಾಗತ್ತೆ ಅನ್ನೋ ನಂಬಿಕೆ. ಶೇಖರಿ, ಎಲ್ಲೋದ್ರ ನಿಮ್ಮಪ್ಪ? ಪೂಜೆ ಸಿದ್ಧತೆ ಮಾಡ್ತಿದಾರಮ್ಮ. ಹಿತ್ಲಲ್ಲಿ ಹೂ ಕಿತ್ಕೊಂಡು ಬರೋಕೆ ಹೋಗಿದ್ದಾರೆ. ಅಂತೂ ಅಪ್ಪ ಮಗನ ಮಿಲನ ಆಗೋಯ್ತು. ನನಗಿದ್ದೇನು ಬೇಕಿಲ್ಲ. ಆ ತಾಯಿ ಬೇಕಿದ್ರೆ ಈಗಲೇ ನನ್ನ ಕರ್ಕೊಂಡು ಬಿಡ್ಲಿ. ಏನ್ ಮಾತು ಅಂತ ಆಡ್ತೀಯಮ್ಮ? ಬರೋದೇ ಇಲ್ವೇನೋ ಇಲ್ವೇನೋ ಅನ್ಕೊಂಡವ್ರು ಬಂದಿದ್ದಾರೆ. ಇವತ್ತು ಪೂಜೆ ಬೇರೆ, ಇಂಥ ಹೊತ್ತಲ್ಲಿ ಎಂತ ಮಾತಾಡ್ತೀಯ ನೋಡು. ನನಗೆ ನೀನು ಅಪ್ಪ ಇಬ್ರು ಎರಡು ಕಣ್ಣಿದ್ದ ಹಾಗೆ. ಹೊತ್ತು ಗೊತ್ತಿಲ್ಲ, ಏನೇನೋ ಮಾತಾಡ್ತೀಯ. ಹೋಗಮ್ಮ. ಪೂಜೆಗೆಲ್ಲ ಸಿದ್ಧತೆ ಆಯ್ತಾ? ಜಾಜಿಯಲ್ಲಿ ಇನ್ನೂ ಬಂದಿಲ್ವಾ? ಹೊತ್ತಾಯ್ತಲ್ಲ. ಬರ್ತಾಳೆ. ದೇವಸ್ಥಾನದಲ್ಲಿ ಕೆಲಸ ಮುಗಿದ್ರು ಆ ಪಂಚಾಕ್ಷರಿ ಏನಾದ್ರೂ ಕೆಲಸ ಹಚ್ಚಿರ್ತಾನೆ, ಇದನ್ನ ಕೊಟ್ಟಪ ಅದನ್ನ ಕೊಟ್ಟಪ ಅಂತ. ಬರ್ತಾಳೆ. ಅಮ್ಮ, ನಾನು ಹಿತ್ಲಲ್ಲಿ ಬಾಳೆ ಎಲೆ ಕುಯ್ಕೊಂಡು ಬರ್ತೀನಿ. ಅತ್ತೆ, ನಾನು ಇವತ್ತಿನ ಪ್ರಸಾದಕ್ಕೆ ತಯಾರಿಯಾಗಿದೆಯಾ ನೋಡ್ತೀನಿ. ಅಪ್ಪಯ್ಯ, ಬಾ ಸಖಿ ಬೇಗ ಬಾ ಸಖಿ ಬೇಗ ಬಾ ಬೃಂದಾವನಕ್ಕೆ ಆನಂದನಿಕೇತನಕ್ಕೆ. ರೇಜಿಗಿ, ಇಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇದೀಯಾ? ನನ್ನ ಹೆಂಡತಿನ ಒಳಗಡೆ ಕೂಡಾಕಿದ್ದೀನಿ. ಎಲ್ರು ನನ್ನನ್ನ ಅಮ್ಮನವ್ರ ಗಂಡ ಹೆಂಡತಿ ಗುಲಾಮ ಅನ್ಕೊಂಡಿದ್ರಲ್ಲ, ಎಲ್ರಿಗೂ ಸಾಬೀತುಪಡಿಸ್ಬೇಕಲ್ಲ ನನ್ನ ಮಾತು ನಡೆಯುತ್ತೆ ಮನೇಲಿ ಅಂತ. ಅದಕ್ಕೆ ಈ ವ್ಯವಸ್ಥೆ. ಅಲ್ಲ ಕಣೋ, ನೀನು ನಿನ್ನ ಮನೆ ಮುಂದೆ ನಾಯಿ ತರ ಕಾಯೋದಕ್ಕೂ ನಿನ್ನ ಹೆಂಡತಿ ಗುಲಾಮ ಅನ್ನೋದಕ್ಕೂ ಏನೋ ಸಂಬಂಧ? ನನ್ನ ಹೆಂಡತಿ ಮನೆ ಒಳಗಡೆ ಇದ್ದಾಳೆ, ನಾನು ಕಾವಲು ಕಾಯ್ತಾ ಇದ್ದೀನಿ, ಗೊತ್ತಾ? ಅಂದ್ರೆ ನಿನ್ನ ಹೆಂಡತಿ ಮನೆ ಒಳಗಡೆ ಇದ್ದಾಳ? ಹೌದು ಕಣೋ, ಶುದ್ಧ ಶುಂಠಿಯ ಪಂಡಿತ ಪುತ್ರ. ನನ್ನ ಶಡ್ಕ ಶೇಖರಿ ಮನೇಲಿ ಅದೇನೋ ಸಪ್ತಾಹ ಗಿಪ್ತಾಹ ಮಾಡ್ತಾರಂತಲ್ಲ, ಅಲ್ಲಿಗೆ ನೀನು ಕಾಲಿಡಿ ಕುಡ್ದು ಅಂದೆ. ನನ್ನ ಮಾತೇ ಕೇಳಲಿಲ್ಲ, ಅದಕ್ಕೆ ಒದ್ದು ಒಳಗಡೆ ಕೂಡಾಕಿದ್ದೀನಿ. ಈಗ ನೋಡ್ತೀನಿ ಅದೇಗ ಹೋಗ್ತಾಳ ಅಂತ. ಚೆನ್ನಾಗಿದೆ ಕಣೋ, ತುಂಬಾ ಚೆನ್ನಾಗಿದೆ. ಏ ಶುದ್ಧ ಶುಂಠಿ ಪಂಡಿತ ಪುತ್ರ, ನಗುವಂತದ್ದೇನೋ ಇದೆ ಇದ್ರಲ್ಲಿ. ನಾನು ಈಗ ತಾನೇ ಶೇಖರಿ ಮನೆಯಿಂದ ಬರ್ತಾ ಇದ್ದೀನಿ ಕಣೋ. ನಾಳೆ ಪ್ರಸಾದಕ್ಕೆ ಹೆಸರು ಬೇಳೆ ನೆನೆಸು ಅಂತ ಹೇಳ್ಬೇಕಾಗಿತ್ತು. ಅಲ್ಲಿ ನಿನ್ನ ಹೆಂಡತಿ ಇದ್ಲು, ಇಲ್ಲಿ ನೀನ್ ನೋಡಿದ್ರೆ ಖಾಲಿ ಮನೆ ಕಾಯ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಗು ಬಂತು. ಸಾಧ್ಯನೇ ಇಲ್ಲ, ನಾನೇ ನನ್ನ ಕೈಯಾರ ಅವಳನ್ನ ಒಳಗಡೆ ತಳ್ಳಿ ಕೂಡಾಕಿದ್ದೀನಿ, ಅದೇ ಹೋಗ್ತಾಳೆ. ಅಂದ್ರೆ ನಾನು ಶೇಖರಿ ಮನೆಯಲ್ಲಿ ನೋಡಿದ್ದು ನಿನ್ನ ಹೆಂಡತಿ ಭೂತಾನ? ಲೇ, ಒಳಗ್ ನೋಡ ಸರಿಯಾಗಿ. ನಾನೇನ ನೋಡೋದು, ಬಾ ಬೇಕಾದ್ರೆ ನಿಂಗೂ ತೋರಿಸ್ತೀನಿ. ಸುನೀತಾ, ಸುನೀತಾ,
ಸುನೀತಾ, ಸುನೀತಾ, ಸುನೀತಾ, ಸುನೀತಾ, ಸುನೀತಾ. ನೀನ್ ಹೆಂಡತಿ ಇಲ್ಲ ಕಣ, ನೋಡ್ದ? ನಾವೊಂದು ಅನ್ಕೊಂಡ್ರೆ ದೈವ ಒಂದು ಬೈಯಿತ್ತಂತೆ. ನೀನೇನೋ ಅನ್ಕೊಂಡ್ರೆ ನಿನ್ನ ಹೆಂಡತಿ ಇನ್ನೊಂದೇನೋ ಮಾಡ್ತಿರ್ತಾಳಲ್ಲೋ. ನಿನಗೊಂದು ಪುಕ್ಸಟ್ಟೆ ಸಲಹೆ ಕೊಡ್ತೀನಿ ಕೇಳು. ನೀನು ನಿನ್ನ ಹೆಂಡತಿನ ಒಳಗಡೆ ಹಾಕೊಟ್ಟು ಮನೆಗೆ ಬೀಗ ಹಾಕ್ಬೇಡ, ನಿನ್ನ ಹೆಂಡತಿಗೆ ಬೀಗ ಹಾಕು. ಎಲ್ಲ ಇವಳ ನನ್ನನ್ನೇ ಯಾಮಾರ್ಸ್ ಹೋಗಿದ್ದಾಳಲ್ಲ. ಏನು ಶಿಡಕ್ರೆ, ಹೇಗ್ ನಡೀತಿದೆ ಪರಸತಿ ಜೊತೆ ಸಂಸಾರ? ಒಂದ್ಕೆ ತಗೊಂಡು ಬಾರ್ತೀನಿ ನೋಡು. ಹುಣ್ಮೆಗೊಂದ್ಸಲ ಅಮಾವಾಸ್ಯೆಗೊಂದ್ಸಲ ಬಂದು ಯಾಕೆ ನಿನ್ ಹಾಳಾದ ಮುಖ ದರ್ಶನ ಕೊಡ್ತೀಯಾ? ಮನೇಲಿ ಒಳ್ಳೆ ಕಾರ್ಯ ನಡೀತಿದೆ, ದುರ್ಗಾ ಸಪ್ತಾಹ. ನಮ್ಗೆ ಬೇಕಾದಷ್ಟು ಕೆಲಸ ಇದೆ. ವಿಷಯ ಏನ್ ಹೇಳೋ ಹೋಗ್ತಾ ಇರು. ಸುಮ್ನೆ ರಾಮಾಯಣ ಊದ್ಬೇಡ. ರಾಜಮಾತೆ ರಾಜಲಕ್ಷ್ಮಿ ಅವರೇ, ನೀವು ರಾಮಾಯಣ ಅಂದ ತಕ್ಷಣ ನೆನಪಾಯ್ತು ನೋಡಿ ನನಗೆ. ನಿಮ್ಮ ಮಗನ್ ನೋಡಿದ್ರೆ ರಾಮಾಯಣದ ವಾಲಿ ನೆನಪಾಗ್ತಾನೆ. ಅವನು ತಮ್ಮನ ಹೆಂಡತಿನ ಕರ್ಕೊಂಡ್ಬಂದು ಜೊತೆಲಿ ಸಂಸಾರ ಮಾಡ್ದ. ಕಡೆಗೆ ಏನಾಯ್ತು, ರಾಮ ಅವನನ್ನ ಮೋಸದಿಂದ ಕೊಂದ. ಆದ್ರೆ ನಾನು ಹಾಗೆ ಮಾಡಕ್ಕಾಗಲ್ಲ. ಈಗ ನಿಮ್ಮ ಮಗ ಚಡಕ್ ಹೆಂಡ್ತಿನ ಅಂದ್ರೆ ನನ್ನ ಹೆಂಡ್ತಿನ ಎತ್ತಾಕೊಂಡ್ಬಂದು ಸಂಸಾರ ನಡೆಸ್ತಾ ಇದ್ದಾನೆ. ಅದು ಹಿರಿಯರಾದ ನಿಮ್ಮ ಮುಂದೆನೆ. ನೀವು ಒಂದ್ಸರಿ ನಾನು ಬುದ್ಧಿ ಹೇಳೋದು ಬೇಡವಾ ರಾಜಮಾತೆ ಅವರೇ? ನಾನು ಯಾರನ್ನು ಕರ್ಕೊಂಡು ಬಂದು ಸಂಸಾರ ನಡೆಸ್ತಾ ಇಲ್ಲ. ನಾಲ್ಗೆ ಹದ್ದು ಬಸ್ತಲ್ಲಿರ್ಲಿ. ಅಲ್ವರೇ ಷಡ್ಕ, ನಿಮ್ ಮನೇಲಿ ಕೆಲ್ಸಕ್ಕಿರೋ ಜಾಜಿನ ನಾನು ಮದುವೆ ಆಗ್ತೀನಿ ಅಂದ್ರೆ ನಿಮ್ಮಿಂದ ಸಹಿಸಕ್ಕಾಗಲ್ಲ. ನಿನ್ನ ಮಗ ಶೂರ ವೀರ ರಣಧೀರ. ನನಗೆ ಹೊಡೆದ ಗಾಯ ಇನ್ನೂ ವಾಸಿ ಆಗಿಲ್ಲ ಕಣ. ಈಗ ನಾನು ತೋರಿಸ್ಲ ನನ್ನ ವರ್ಷನ. ಪೊಲೀಸರಿಗೆ ದೂರು ಕೊಟ್ರೆ ನಿಮಗೊಂದು ಗತಿ ಕಾಣಿಸ್ತಾರೆ. ನಾನು ತಾಳಿ ಕಟ್ಟಿದ ಹೆಂಡತಿನ ಕರ್ಕೊಂಡ್ಬಂದು ನೀನು ಸಂಸಾರ ಮಾಡ್ಬೋದೇನಲ್ಲೇ? ನೀನು ನಮ್ ಜಾಜಿನ ಎತ್ಕೊಂಡೋಗಿ ಅವಳು ಬಾಳ್ ಹಾಳು ಮಾಡಕ್ ನೋಡಿದೆ ಅಂತ ನಾನು ಪೊಲೀಸ್ನವ್ರಿಗೆ ದೂರ್ ಕೊಡ್ತೀನಿ. ಆಗ ಗೊತ್ತಾಗತ್ತೆ ನಿನ್ ಬೇಳೆಕಾಳು. ಮತ್ತೆ ಜಾಜಿ ಈ ಮನೆ ಕೆಲಸದೋಳಲ್ಲ, ನಮ್ಮ ಮನೆ ಮಗಳು. ಇನ್ನೊಂದ್ ಸರ್ತಿ ಹೀಗೆಲ್ಲ ಮಾತಾಡಿದ್ರೆ ವಿದ್ಯಾಶಂಕರಂಗ್ ಹೇಳ್ತೀನಿ. ಈ ಸರ್ತಿ ಖಂಡಿತ ನಿನ್ ಕಾಲ್ ಮುರಿತಾನೆ, ನೋಡ್ತಾ ಇರೋ. ಆಯ್ತಾಯ್ತು, ನಾವೆಲ್ಲ ಸೇರ್ಕೊಂಡು ಆಮೇಲೆ ಯುದ್ಧ ಮಾಡೋಣ. ಈಗ ಮೊದಲು ಬಾಯಿ ಮುಚ್ಕೊಂಡು ನನ್ನ ಹೆಂಡತಿನ ಕಳ್ಸ್ಕೊಡಿ ನನ್ನ ಮನೆಗೆ. ಸುನೀತಾ, ಸುನೀತಾ, ಕೂಗ್ಬೇಡ್ವಾ? ಸುನೀತಾ, ಸುನೀತಾ, ಎಲ್ಲಿದ್ಯಾ? ಬಾರೆ. ಯಾಕೆ ಈ ಮನೆಗೆ ಬಂದು ನನ್ನ ಮಾನ ಕಳಿತೀಯಾ? ಎಲ್ರು ನನ್ನ ಹೆಂಡತಿನ ಎಲ್ಲಿ ಮುಚ್ಚಿಟ್ಟಿದ್ದೀರಾ? ನಾವೇನು ಅವಳ ಮುಚ್ಚಿಟ್ಟಿಲ್ಲ. ಅವಳಲ್ಲಿ ಬಾಲ್ಕಟ್ಟೆಯಲ್ಲಿ ನೀರು ಸೇರ್ತಾ ಇದ್ದಾಳೆ. ಮೊದಲು ಅವಳು ವಿಚಾರಿಸ್ಕೊತೀನಿ, ಆಮೇಲೆ ಬಂದು ನಿಮ್ಮನ್ನು ವಿಚಾರಿಸ್ಕೊತೀನಿ. ಈ ಜಗ್ಗಿದ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಿದೆ ಕಣ ಶೇಖರಿ. ಹೆಂಗಿದೆ ಮಾವ ನಮ್ಮ ಆಸ್ಥಾನ? ಬೇಡ ಬುದ್ಧಿ, ನನ್ ಮಗಿನ ಬಿಟ್ಬಿಡಿ ಬುದ್ಧಿ. ನನ್ನನ್ ಬೇಕಾರೆ ತುಂಡಾಕಾದ್ರೂ ಸಾಕ್ಬಿಡಿ ಬುದ್ಧಿ. ಬಾಳ ಬದುಕ್ಬೇಕಾಗಿರೋ ಮಗಿ ಬುದ್ಧಿ, ಏನು ಮಾಡ್ಬೇಡಿ ಬುದ್ಧಿ. ಬಿಟ್ಬಿಡಿ ಬುದ್ಧಿ, ತಮ್ಮಯ್ಯ ಅಂತಾನು ಬಿಟ್ಬಿಡಿ ಬುದ್ಧಿ. ಬಿಡೋ ನನ್ನ. ಎಸ್ಕೇಪ್ ಆಗ್ತೀಯಾ? ನಿನ್ನ ಮಗಳನ್ನ ನನ್ನಿಂದ ಕಾಪಾಡ್ತೀಯ? ನಾನೇ ನಿನ್ನ ಮಗಳನ್ನ ತಿಂದ್ಬಿಡ್ತಿದ್ನ. ಬೇಕಾದಾಗ ಕರೆಸ್ಕೊಂಡು ಕಳಿಸ್ಕೊಟ್ಬಿಡ್ತಿದ್ದೆ. ಅದಕ್ಕೋಸ್ಕರ ಊರನ್ನೇ ಬಿಟ್ಟು ಈ ಇನ್ಸ್ಪೆಕ್ಟರ್ ಮಾರಿಗುಡಿಗೆ ಅವಮಾನ ಮಾಡ್ತೀಯಾ? ತಪ್ಪಾಗೋಗದೆ ಬುದ್ಧಿ. ಹೊಟ್ಟೆಗೆ ಹಾಕಳಿ ಬುದ್ಧಿ. ನನ್ ಮಗಿನ ಬಿಟ್ಬಿಡಿ ಬುದ್ಧಿ. ನಿಮಗೇನಾದ್ರು ಕೇಳ್ಕೊಳ್ಳಿ, ನಾನ್ ತಂದ್ಕೊಟ್ಟೇನು? ನನ್ ಮಗಿನ ಬಿಟ್ಬಿಡಿ ಬುದ್ಧಿ. ಇನ್ನು ಇವಳು ಚಿಂತೆ ಬಿಟ್ಬಿಡೋ ತಮಟೆ. ನಿನ್ನ ಪಾಡ್ ನೀನ್ ನೋಡ್ಕೊ. ಇಲ್ಲಿಗೆ ಹುಲಿ ಚಿರತೆ ಬರೋದಿರ್ಲಿ, ಕಾಗೆ ಹದ್ದುಗಳು ಬರೋದಿಲ್ಲ, ನಾಯಿ ನರಿಗಳು ಮೂಸೋದಿಲ್ಲ, ನರ ಮನುಷ್ಯರಂತ ಕಡೆ ಸುಳಿದಾಡೋದೇ ಇಲ್ಲ. ನೀನ್ ಸತ್ರೆ ನಿನ್ನ ಕಚ್ಚಿ ತಿನ್ನೋಕೆ ಇರುವೆಗಳು ಇಲ್ಲ. ಆನಂದವಾಗಿರು ಮಾವ. ಬುದ್ಧಿ ಬುದ್ಧಿ ಬಿಟ್ಬಿಡಿ ಬುದ್ಧಿ. ಬುದ್ಧಿ ನನ್ ಮಗಿನ ಬಿಟ್ಬಿಡಿ ಬುದ್ಧಿ. ಬುದ್ಧಿ ಬೇಡ ಬುದ್ಧಿ. ಬುದ್ಧಿ ಯಾರು ನಿಮ್ಗೆ ಒಳ್ಳೇದು ಮಾಡೋದಿಲ್ಲ. ಬಿಟ್ಬಿಡಿ ಬುದ್ಧಿ.
ಜಾಜಿ ನನ್ನವ್ವ